ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ದೇಹ ಮತ್ತು ಮನಸ್ಸು ಹೇಗೆ ಕನೆಕ್ಟೆಡ್ ಆಗಿರುತ್ತೆ, ನಮ್ಮ ದೇಹದಲ್ಲಿ ಅನೇಕ ಕಾಯಿಲೆಗಳು ಬರುತ್ತೆ, ಅದು ಮನಸ್ಸಿಗೆ ಹೇಗೆ ರಿಲೇಟೆಡ್ ಆಗಿರುತ್ತೆ ಅಂತ ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ನೋಟ್ಸ್ ಮಾಡ್ಕೋಬೇಕು ಅನ್ಸಿದ್ರೆ ಮಾಡ್ಕೋಬಹುದು. ವೈಟ್ ಬೋರ್ಡ್ ಶೇರ್ ಮಾಡ್ಬೋದಾ ಮ್ಯಾಮ್? ಮಾಡಿ ಮಾಡಿ ಮ್ಯಾಮ್. ಯಾವಾಗ ಮನುಷ್ಯ ಹುಟ್ಟತಾನೋ ಅವನ ಜೀವನದಲ್ಲಿ ಸಾಕಷ್ಟು ಘಟನೆಗಳು ನಡೆಯೋದಕ್ಕೆ ಶುರು ಆಗುತ್ತೆ. ಆದ್ರೆ ಆ ಸ್ಟ್ರೆಸ್ ಅನ್ನೋದು ಮನುಷ್ಯ ಹುಟ್ಟಿದಾಗ ಇರೋದಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ವೈಟ್ ಬೋರ್ಡ್ ಸೊ ಹೋಗ್ತಾ ಹೋಗ್ತಾ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಸ್ಟ್ರೆಸ್ಗಳು ಬರೋದಕ್ಕೆ ಕಾರಣ ಆಗುತ್ತೆ. ಮೇನ್ ಆಗಿ ನಮ್ಮ ಜೀವನದಲ್ಲಿ ನಮ್ಮ ದೇಹಕ್ಕೆ ಕಾಯಿಲೆ ಯಾಕೆ ಬರುತ್ತೆ ಅಂದ್ರೆ ಮೇನ್ ಫ್ಯಾಕ್ಟರ್ ಬಂದು ಸ್ಟ್ರೆಸ್ ಆಗಿರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಯಾವಾಗ ಮಗು ದೊಡ್ಡದಾಗ್ತಾ ಹೋಗುತ್ತೋ, ಶಾಲೆಗೆ ಹೋದಾಗ ಸ್ಟ್ರೆಸ್ ಶುರು ಆಗುತ್ತೆ. ಆ ಚೆನ್ನಾಗಿ ಓದ್ಬೇಕು, ನಾನು ಒಳ್ಳೆ ಹೆಸರು ತಗೋಬೇಕು ಅನ್ನೋ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪೇರೆಂಟ್ಸ್ ಇಂತ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅನ್ವರ್ದಿನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಅಲ್ಲಿಂದ ಸ್ಟ್ರೆಸ್ ಡೆವಲಪ್ ಆಗ್ತಾ 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 ಏನಾಗುತ್ತೆ, ಸ್ಟ್ರೆಸ್ ಅಲ್ಲೇ ಅವನು ಜೀವನವನ್ನ ಕಳೆದ್ಬಿಡ್ತಾನೆ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಆ ಸ್ಟ್ರೆಸ್ ಇಂದನೇ ನಮ್ಮ ಸಾಕಷ್ಟು ಕಾಯಿಲೆಗಳಿಗೆ ಒಂದು ಮೂಲ ಕಾರಣ ಆಗಿರುತ್ತೆ. ಇವಾಗ ಸ್ಟ್ರೆಸ್ ಅನ್ನ ತಗೊಂಡ್ರು ಕೂಡ ನಾವು ಪಾಸ್ಟ್ ಅಲ್ಲಿ ಸಾಕಷ್ಟು ಒಂದು ಟ್ರಾಮಾಸ್ ನಡೆದಿರುತ್ತೆ, ಅಥವಾ ಏನಾದ್ರೂ ಗ್ರೀಫ್ ಇರುತ್ತೆ, ಗಿಲ್ಟ್ ಇರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಸಾಕಷ್ಟು ಜನರ ಜೀವನದಲ್ಲಿ ಪ್ರೆಸೆಂಟ್ ಅನ್ನೋದೇ ಇರೋದಿಲ್ಲ. ಅವರು 10 ವರ್ಷ ಹಿಂದೆ ಏನಾಗಿರುತ್ತೋ ಅದನ್ನ ಇವಾಗ ಕೂಡ ಎತ್ಕೊಂಡು ನಡೀತಾ ಇರ್ತಾರೆ. ಆ ಗಾಯಗಳು ಏನಿರುತ್ತೆ ಅದು ಹೀಲ್ ಆಗಿರೋದಿಲ್ಲ. ಬಹಳಷ್ಟು ಜನ ಹೇಳ್ಬೋದು, ನಾನು ಆ ಘಟನೆ ಏನಿದೆ ಅದನ್ನ ಅಲ್ಲಿಗೆ ಬಿಟ್ಟು ಬಂದಿದ್ದೀನಿ ಅಂತ, ಬಟ್ ಅದನ್ನ ಅಲ್ಲಿಗೆ ಬಿಟ್ಟು ಬರೋದು ಅಷ್ಟು ಈಸಿ ಅಂತ ಮಾತಂತೂ ಅಲ್ವೇ ಅಲ್ಲ. ಸೊ ಬರ್ತಾ ಬರ್ತಾ ಏನಾಗುತ್ತೆ, ಆ ಘಾಸಿ ಏನಾಗಿರುತ್ತೆ ಅದನ್ನ ನಮ್ ಜೊತೆನೆ ತಗೊಂಡ್ ನಡೆದಾಗ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಶುರು ಆಗುತ್ತೆ. ನಮ್ಮ ದೇಹದಲ್ಲಿ ಸಾಕಷ್ಟು ರೋಗಗಳು ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಇನ್ನು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ತಗೊಂಡಾಗ ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ರು ಅಂದ್ರೆ ರಾತ್ರಿ ಇಡೀ ನಾವು ನಿದ್ದೆನೆ ಮಾಡೋದಿಲ್ಲ, ಅದನ್ನೇ ನಮ್ ಮೈಂಡ್ ರಿವೈಂಡ್ ಮಾಡ್ತಾನೆ ಇರುತ್ತೆ. ಸೊ ಇನ್ನು ಕೆಲವೊಬ್ಬರಿಗೆ ಫ್ಯೂಚರ್ ಬಗ್ಗೆ ಆಂಗ್ಸೈಟೀಸ್ ಇರುತ್ತೆ, ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಏನ್ ಮಾಡೋದು ಏನು. ಯಾರು ಕೂಡ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕೋದು ತುಂಬಾ ಕಮ್ಮಿ ಜನ ಅಂತಾನೆ ಹೇಳ್ಬೋದು. ಸೊ ಪಾಸ್ಟ್ ಅಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತೋ ಅದನ್ನ ರಿಸಾಲ್ವ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್, ಅದನ್ನ ಹೀಲ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನಾವು ಎಷ್ಟು ಪ್ರೆಸೆಂಟ್ ಅಲ್ಲಿ ಇರ್ತೀವೋ ಅಷ್ಟು ನಮ್ಮ ದೇಹ ಕೂಡ ಆರೋಗ್ಯವಾಗಿರುತ್ತೆ. ಇನ್ನು ನಮ್ಮ ದೇಹ ಮತ್ತೆ ಮನಸ್ಸಿನ ನಡುವೆ ಏನಿರುತ್ತೆ ಈ ಇನ್ಫಾರ್ಮೇಶನ್, ಇದು ಯಾವತ್ತೂ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಸೊ ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆದಾಗ ನಮ್ಮ ದೇಹದಲ್ಲಿ ಕೂಡ ಇಮಿಡಿಯೇಟ್ ಆಗಿ ಬದಲಾವಣೆಯನ್ನ ನಾವು ಕಾಣ್ತೀವಿ. ತುಂಬಾ ಡಿಪ್ರೆಷನ್ ಅಲ್ಲಿ ಇರೋರು ಶಾಲೋ ಬ್ರೀದಿಂಗ್ ಇರುತ್ತೆ, ಅಂದ್ರೆ ತುಂಬಾ ಬ್ರೀದಿಂಗ್ ಏನಿರುತ್ತೆ ತುಂಬಾ ಡೀಪ್ ಆಗಿರೋದಿಲ್ಲ. ಮತ್ತೆ ಈ ಫ್ಲೈಟ್ ಫೈಟ್ ಮೋಡಿಗೆ ಹೋದಾಗ ಏನಾಗುತ್ತೆ, ಆಗ ಆಟೋಮೆಟಿಕ್ ಆಗಿ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ನಾವು ಬೆವರೋದಕ್ಕೆ ಶುರು ಮಾಡ್ತೀವಿ. ಸೊ ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಟೋಮೆಟಿಕ್ ಆಗಿ ಎಲ್ಲಾ ಬದಲಾವಣೆಗಳು ಆಗೋದಕ್ಕೆ ಶುರುವಾಗುತ್ತೆ. ಇವಾಗ ನಮ್ಮ ದೇಹವನ್ನ ತಗೊಂಡ್ರೆ ನಾವ್ ಅದನ್ನ ಒಂದು ಮೆಷಿನ್ ತರನೇ ಟ್ರೀಟ್ ಮಾಡ್ತಾ ಇದೀವಿ. ಆದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ, ಆ ದೇಹದ ಏನೇನು ಪ್ರತಿಯೊಂದು ಭಾಗಕ್ಕೂ ಒಂದೊಂದು ಕೆಲ್ಸ ಇರುತ್ತೆ, ಅದು ಆಟೋಮೆಟಿಕ್ ಆಗಿ ತನ್ನ ಕೆಲ್ಸವನ್ನ ಮಾಡ್ತಾ ಇದೆ. ನಮ್ಮ ಹಾರ್ಟ್ ಅನ್ನ ತಗೊಂಡ್ರೆ 1 ಲಕ್ಷಕ್ಕಿಂತ ಹೆಚ್ಚು ಬಾರಿ ಅದು ಮಿಡಿತಾ ಇರುತ್ತೆ. ಹಾಗೇನೆ 1 ನಿಮಿಷದಲ್ಲಿ 3 ಸಲ ನಮ್ಮ ಇಡೀ ದೇಹದ ಬ್ಲಡ್ ಫ್ಲೋ ಕಂಪ್ಲೀಟ್ ಆಗುತ್ತೆ. ಹಾಗೇನೆ ನಮ್ಮ ದೇಹದಲ್ಲಿ
ಆಲ್ಮೋಸ್ಟ್ 60 ಟ್ರಿಲಿಯನ್ ಸೆಲ್ಸ್ ಇದೆ. ಒಂದೊಂದು ಸೆಲ್ಸ್ಗೂ 1,20,000 ಪ್ರೋಟೀನ್ ಅನ್ನ ವಿತೌಟ್ ಎನಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಒಂದು ಕೆಪಾಸಿಟಿ ಇದೆ. ಆದ್ರೆ ಅದನ್ನೆಲ್ಲ ಹಾಳು ಮಾಡ್ಕೊಂಡಿದೀವಿ. ಅದರಿಂದಾಗಿ ಈ ಏನು ಪ್ರೋಟೀನ್ ನಮ್ಮ ದೇಹಕ್ಕೆ ಏನ್ ಬೇಕಾಗಿತ್ತೋ ಅದನ್ನ ತಯಾರು ಮಾಡೋ ಬದಲು ಅದೆಲ್ಲ ಚೀಪ್ ಪ್ರೋಟೀನ್ ಅನ್ನ ತಯಾರು ಮಾಡೋದಕ್ಕೆ ಶುರುವಾಗಿದೆ. ಸೊ ಹೀಗೆ ನಮ್ಮ ಮೈಂಡಿಗೆ ಹಾಗೇನೆ ಗಟ್ಟಿಗೆ ಒಂದು ಮೆಸೆಂಜರ್ ಇರುತ್ತೆ. ಅದನ್ನ ನಾವು ವೇಗಸ್ ನರ್ವ್ ಅಂತ ಕರಿತೀವಿ. ಸೊ ವೇಗಸ್ ನರ್ವ್ ಅನ್ನ ತಗೊಂಡಾಗ ಸೊ ಇದು ಆಗ್ತಾ ಇಲ್ಲ. ಅದು ಡಿಸ್ಪ್ಲೇ ಆಗ್ತಾ ಇಲ್ಲಮ್ಮ. ಆಗ್ತಾ ಇಲ್ಲ. ಶೇರಿಂಗ್ ತೋರಿಸ್ತಾ ಇದಲ್ಲ. ಶೇರಿಂಗ್ ತೋರಿಸ್ತಾ ಇದೆ, ಬಟ್ ಬರೆಯೋದಕ್ಕೆ ಆಗ್ತಾ ಇಲ್ಲಾಂದ್ರೆ ಇಲ್ಲ. ಓಕೆ ಓಕೆ. ಇಮೇಜ್ ತೋರಿಸ್ಬೇಕಾ ನೀವು? ಆ ಇಮೇಜ್ ಇಲ್ಲ, ಬರ್ದು ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತು. ಓಕೆ ಓಕೆ. ಅದೇನು ಆಗ್ತಾ ಇಲ್ಲ ಅದು. ಇಲ್ಲ ಅಂದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಸೊ ಈ ವೇಗಸ್ ನರ್ವ್ ಅನ್ನ ತಗೊಂಡ್ರೆ ಆಕ್ಚುಲಿ ಇದು ನಮ್ಮ ಬ್ರೈನ್ ಸ್ಟೆಮ್ ಏನಂತೀವಿ, ಕುತ್ತಿಗೆಯ ಈ ಕೊನೆ ಭಾಗದಿಂದ ಸ್ಟಾರ್ಟ್ ಆಗಿ ನಮ್ಮ ಬ್ರೈನ್ ಇಂದ ನಮ್ಮ ಹೊಟ್ಟೆ ಎಲ್ಲಾ ಭಾಗಕ್ಕೂ ಅದು ಮೆಸೇಜ್ ಅನ್ನ ಕಳಿಸುತ್ತೆ. ಇನ್ ಕೇಸ್ ನಮ್ಮ ವೇಗಸ್ ನರ್ವೇ ತುಂಬಾ ಇದನ್ನ ನಮ್ಮ ಮೈಂಡ್ ಅಂಡ್ ಗಟ್ ಮೆಸೆಂಜರ್ ಅಂತ ಕೂಡ ಕರಿತೀವಿ. ಇದೇನಾದ್ರೂ ಬರ್ನ್ಔಟ್ ಆಗಿದ್ರೆ, ಇದೇನಾದ್ರೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ನಮ್ಮ ದೇಹದಲ್ಲಿ ನಡೆಯುವಂತಹ ಯಾವ ಫಂಕ್ಷನ್ ಕೂಡ ಸರಿಯಾಗಿ ನಡೆಯೋದಿಲ್ಲ. ಇವಾಗ ವೇಗಸ್ ನರ್ವ್ ಅನ್ನ ತಗೊಂಡ್ರೆ ಅದರದ್ದು 2 ಕೆಲಸ ಇರುತ್ತೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ, ಇನ್ನೊಂದು ಸಿಂಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನ ಟೋಟಲ್ ಆಗಿ ಆಟೋಮೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಯಾವಾಗ ನಾವು ಒಂದು ಫುಡ್ ಅನ್ನ ನಾವು ತಗೊಂಡಾಗ ಇಮಿಡಿಯೇಟ್ ಆಗಿ ಅದು ಹೊಟ್ಟೆಗೆ ಮೆಸೇಜ್ ಅನ್ನ ಕಳಿಸುತ್ತೆ. ನಾವು ತಗೊಳ್ಳುವಂತ ಫುಡ್ ಅಲ್ಲಿ ಇಷ್ಟು ಪ್ರೋಟೀನ್ ಇದೆ, ಇಷ್ಟು ಫ್ಯಾಟ್ ಇದೆ, ಅದು ಇಷ್ಟು ಕಟ್ ಡೌನ್ ಆಗ್ಬೇಕು. ಪ್ರತಿಯೊಂದು ಇನ್ಫಾರ್ಮೇಶನ್ ನ ಇಮಿಡಿಯೇಟ್ ಆಗಿ ಅದು ನಮ್ಮ ಹೊಟ್ಟೆಗೆ ಕಳಿಸುತ್ತೆ. ಆದ್ರೆ ಅದು ಯಾವಾಗ ಸರಿಯಾಗಿ ಇನ್ಫಾರ್ಮೇಶನ್ ನ ಪಾಸ್ ಮಾಡಲ್ವೋ, ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಯಾವ್ದಾದ್ರು ನೆಗೆಟಿವ್ ಥಾಟ್ ಇದ್ದಾಗ, ಅಥವಾ ನಾವು ಯಾವ್ದಾದ್ರು ಟ್ರಾಮಾಸ್ ಅಲ್ಲಿ ಇದ್ದಾಗ, ಗ್ರೀಫ್ ಅಲ್ಲಿ ಇದ್ದಾಗ, ಆ ಮೆಸೇಜ್ ಏನಿದೆ ಅದು ಸರಿಯಾಗಿ ಹೊಟ್ಟೆಗೆ ತಲುಪೋದಿಲ್ಲ. ಇವಾಗ ಆ ಮೆಸೇಜ್ ಹೊಟ್ಟೆಗೆ ಸರಿಯಾಗಿ ತಲುಪಿದಾಗ ಮಾತ್ರ ಅದು ಎಷ್ಟು ಆಸಿಡ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಅದು ರಿಲೀಸ್ ಮಾಡುತ್ತೆ. ಸೊ ಪ್ರಾಪರ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೊಟ್ಟೆಯಲ್ಲಿರುವಂತ ಆಸಿಡ್ ಏನ್ ರಿಲೀಸ್ ಮಾಡುತ್ತೋ ಅದರ pH ವ್ಯಾಲ್ಯೂ ಬಂದು 3% ಇರುತ್ತೆ. ಸೊ ಆ 3% ಎಷ್ಟು ಸ್ಟ್ರಾಂಗ್ ಆಗಿ ಇರುತ್ತೆ ಅಂದ್ರೆ, ಅದೇನಾದ್ರೂ ಅಪ್ಪಿತಪ್ಪಿ ಬಾಯಿಗೆ ಏನಾದ್ರೂ ಬಂದ್ರೆ ನಮ್ಮ ಹಲ್ಲುಗಳ ಇನಾಮಲ್ ನ ಡ್ಯಾಮೇಜ್ ಮಾಡುವಷ್ಟು ಕೆಪಾಸಿಟಿ ಅದರಲ್ಲಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಪಾಸ್ ಆಗಲ್ಲ. ಇನ್ಫಾರ್ಮೇಶನ್ ಪಾಸ್ ಆಗದೆ ಇದ್ದಾಗ ಏನಾಗುತ್ತೆ, ಆಸಿಡ್ ಸರಿಯಾಗಿ ರಿಲೀಸ್ ಆಗೋದಿಲ್ಲ. ಸೊ ಆಸಿಡ್ ಸರಿಯಾಗಿ ರಿಲೀಸ್ ಆಗದೆ ಇದ್ದಾಗ ಕೆಲವೊಬ್ಬರಿಗೆ ಜಾಸ್ತಿ ರಿಲೀಸ್ ಆಗುತ್ತೆ, ಆಗ ಹೈಪೋ ಆಸಿಡಿಟಿ, ಅಥವಾ ಕಮ್ಮಿ ರಿಲೀಸ್ ಆದಾಗ ಇನ್ನೊಂಥರ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಶುರು ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ನೀವು ನೋಡಿರ್ಬೋದು, ವಾಮಿಟ್ ಬರೋತಿಗೆ ಕೂಡ ನಮ್ಮ ಸಲೈವ ಅದರಲ್ಲಿ ಮಿಕ್ಸ್ ಆಗಿ ಹೊರಗಡೆ ಬರುತ್ತೆ. ಯಾಕಂದ್ರೆ ನಮ್ಮ ದೇಹಕ್ಕೂ ಗೊತ್ತು, ಇನ್ ಕೇಸ್ ಏನಾದ್ರೂ ಆ ಆಸಿಡ್ ಏನಿದೆ ಅದು ಡೈರೆಕ್ಟ್ ಆಗಿ ನಮ್ಮ ಬಾಯಿಗೆ ಬಂದ್ರೆ ನಮ್ಮ ಹಲ್ಲಲ್ಲಿರುವಂತಹ ಇನಾಮಲ್ನ ಅದು ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡ್ಬಿಡುತ್ತೆ. ಸೊ ಯಾವಾಗ ನಾವು ಫ್ಲೈಟ್ ಫೈಟ್ ಮೋಡ್ಗೆ ಹೋಗ್ತೀವೋ ಅವಾಗ ಈ ಸಿಂಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಇದು ಕೂಡ ಈ ವೇಗಸ್ ನರ್ವ್ ಥ್ರೂನೇ ಆಕ್ಟಿವೇಟ್ ಆಗುತ್ತೆ. ಸೊ ಯಾವಾಗ ಈ ನೆಗೆಟಿವ್ ಇದ್ದಾಗ ಫಸ್ಟ್ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಕಾಣಿಸ್ಕೊಳ್ಳುತ್ತೆ. ಸೊ ಇನ್ಫ್ಲಮೇಷನ್ ಅಂದಾಗ ಬಹಳಷ್ಟು ಜನ ಒಬೆಸಿಟಿಗೆ ತುತ್ತಾಗಿರ್ತಾರೆ. ಅದ್ ಆಕ್ಚುಲಿ ಒಬೆಸಿಟಿ ಆಗಿರೋದಿಲ್ಲ, ಫಸ್ಟ್ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ. ಇನ್ಫ್ಲಮೇಷನ್ ಇಂದ ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಅದು ದಾರಿ ಮಾಡಿಕೊಡುತ್ತೆ. ಹಾಗೇನೆ ಅದಾದ್ಮೇಲೆ ನಮ್ಮ ಬಾಡಿ ಕೂಲ್ ಡೌನ್ ಆಗೋದಕ್ಕೆ
ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಕೂಲ್ ಡೌನ್ ಆಗುತ್ತೆ. ಅದನ್ನ ನಾವು ಪ್ಯಾರಾಸಿಂಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ವೇಗಸ್ ನರ್ವ್ ಏನಿದೆ ಅದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಅನ್ನ ರಿಲೀಸ್ ಮಾಡುತ್ತೆ. ಅದರಿಂದ ಅದು ಆಂಟಿ ಇನ್ಫ್ಲಮೇಟರಿ ಆಗಿರುತ್ತೆ. ಸೊ ಬಟ್ ಯಾವಾಗ ಸಿಂಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿರುತ್ತೋ ಅವಾಗನೇ ಬಹಳಷ್ಟು ನಮ್ಮ ದೇಹವನ್ನ ಇದು ಡ್ಯಾಮೇಜ್ ಮಾಡ್ಬಿಟ್ಟಿರುತ್ತೆ. ಸೊ ಅದಾದ್ಮೇಲೆ ಇದು ಈ ವೇಗಸ್ ನರ್ವ್ ಏನಿದೆ ಅದು 2 ವೇ ಕಮ್ಯುನಿಕೇಶನ್. ಫಸ್ಟ್ ನಮ್ಮ ಬ್ರೈನ್ ಇಂದ ನಮ್ಮ ಹೊಟ್ಟೆ ಆಗಿರ್ಬೋದು, ನಮ್ಮ ಲಂಗ್ಸ್ ಆಗಿರ್ಬೋದು, ಸ್ಪ್ಲೀನ್ ಆಗಿರ್ಬೋದು, ಮತ್ತೆ ದೇಹದ ಬೇರೆ ಬೇರೆ ಭಾಗಕ್ಕೆ ಅದು ಇನ್ಫಾರ್ಮೇಶನ್ ನ ಕಳಿಸುತ್ತೆ. ಪುನಃ ಅಲ್ಲಿಂದ ಇನ್ಫಾರ್ಮೇಶನ್ ನ ತಗೊಂಡ್ಬಂದು ನಮ್ಮ ಬ್ರೈನಿಗೆ ಕೊಡುತ್ತೆ. ಈ ವೇಗಸ್ ನರ್ವ್ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ನ ರಿಲೀಸ್ ಮಾಡುತ್ತೆ. ಅದನ್ನ ನಾವು ACH ಅಂತ ಕರಿತೀವಿ, ಎಸಿಟೈಲ್ ಕೋಲಿನ್ ಅಂತ ಅದರ ಹೆಸರು. ಹಾಗೇನೆ ಈ ಇನ್ಫ್ಲಮೇಷನ್ ಆಗ್ಲೇ ಹೇಳ್ದಂಗೆ ಇನ್ಫ್ಲಮೇಷನ್ ಆದ್ಮೇಲೆ ಸಾಕಷ್ಟು ಕಾಯಿಲೆಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಅಥವಾ ಆಟೋ ಇಮ್ಯೂನ್ ಡಿಸೀಸಸ್ ಆಗಿರ್ಬೋದು. ಸೊ ಫಸ್ಟ್ ಈ ಪ್ಯಾರಾಸಿಂಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆ ಇದು ರೀಬಿಲ್ಡ್ ಅಥವಾ ರೀಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಹಾಗೇನೆ ಈ ಯಾವಾಗ ಈ ವೇಗಸ್ ನರ್ವ್ ಅದರ ಇನ್ಫಾರ್ಮೇಶನ್ ನ ಲಿವರ್ಗೆ ಕಳಿಸುತ್ತೋ, ಲಿವರ್ ಅಲ್ಲಿ ಸಾಕಷ್ಟು ನಮ್ಮ ಲಿವರ್ ಅಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಂದ್ರೆ ಅದು ಆಲ್ಮೋಸ್ಟ್ ಒಂದು 500 ಆಕ್ಟಿವಿಟೀಸ್ ನ ಮಾಡುವಷ್ಟು ಕೆಪಾಸಿಟಿಯನ್ನ ಹೊಂದಿದೆ. ಅದೇನ್ ಮಾಡುತ್ತೆ, ಅದು ಪ್ರೋಟೀನ್ ನ ಕಟ್ ಡೌನ್ ಮಾಡುತ್ತೆ. ಅದಾದ್ಮೇಲೆ ಕಟ್ ಡೌನ್ ಆದಂತಹ ಇದು ಲಿವರ್ ಅಲ್ಲಿ ಫಿಲ್ಟ್ರೇಷನ್ ಆಗುತ್ತೆ. ಹಾಗೇನೆ ಇದು ಮೇನ್ ಆಗಿ 3 ಕೆಲಸವನ್ನ ಮಾಡುತ್ತೆ. ಅದು ನಮ್ಮ ಶುಗರ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಆದ್ರೆ ಯಾವಾಗ ನಾವು ಫೈಟ್ ಫ್ಲೈಟ್ ಮೋಡ್ಗೆ ಹೋಗುತ್ತೋ ಅದು ಅನ್ನೆಸರಿಯಾಗಿ ಬಹಳಷ್ಟು ಎಕ್ಸೆಸ್ ಶುಗರ್ ಅನ್ನ ರಿಲೀಸ್ ಮಾಡಕ್ಕೆ ಶುರು ಮಾಡುತ್ತೆ. ಸೊ ಅದರಿಂದಾಗಿ ನಮ್ಗೆ ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹಾಗೇನೆ ಇದು ಪ್ರೋಟೀನ್ ಅನ್ನ ಕಟ್ ಡೌನ್ ಮಾಡಿ ಅದನ್ನ ಬೈಲ್ ಜ್ಯೂಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಗಾಲ್ ಬ್ಲಾಡರ್ಗೆ ಕಳಿಸುತ್ತೆ. ಸೊ ಗಾಲ್ ಬ್ಲಾಡರ್ ಅಲ್ಲಿ ಅದು ಸ್ಟೋರ್ ಆಗುತ್ತೆ. ಅದು ಸ್ಟೋರ್ ಆಗಿ ನೆಕ್ಸ್ಟ್ ಮೀಲ್ ಬರೋ ತನಕ ಅದು ಅಲ್ಲೇ ಇರುತ್ತೆ. ಯಾವಾಗ ನಾವು ನೆಕ್ಸ್ಟ್ ಮೀಲ್ ತಗೋತೀವೋ ಇಮಿಡಿಯೇಟ್ ಆಗಿ ಅದು ಸ್ಮಾಲ್ ಇಂಟೆಸ್ಟೈನ್ಗೆ ಇದು ಬೈಲ್ ಜ್ಯೂಸ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಬೈಲ್ ಜ್ಯೂಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಕಾರ್ಬೋಹೈಡ್ರೇಟ್ ಅನ್ನ ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗೆ ಪ್ರೋಟೀನ್ ಏನಿದೆ, ಪ್ರೋಟೀನ್ ಅನ್ನ ಕಟ್ ಡೌನ್ ಮಾಡಿ ಅಮಿನೋ ಆಸಿಡ್ ಆಗಿ ಅದು ಕನ್ವರ್ಟ್ ಮಾಡುತ್ತೆ. ಹಾಗೇನೆ ನಮ್ಮ ಫ್ಯಾಟ್ ಏನಿದೆ ಅದನ್ನ ಎನರ್ಜಿಯನ್ನಾಗಿ ಅದು ಕನ್ವರ್ಟ್ ಮಾಡುತ್ತೆ. ಇನ್ ಕೇಸ್ ವೇಗಸ್ ನರ್ವ್ ಇಂದ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅದಕ್ಕೆ ಹೋಗಿಲ್ಲ, ಅಲ್ಲಿಂದ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಅದಕ್ಕೆ ಸಿಕ್ಕಿಲ್ಲ ಅಂದಾಗ ಬೈಲ್ ಜ್ಯೂಸ್ ಇದು ಗಾಲ್ ಬ್ಲಾಡರ್ ಏನ್ ಮಾಡುತ್ತೆ, ಬೈಲ್ ಜ್ಯೂಸ್ ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ಗೆ ಟ್ರಾನ್ಸ್ಫರ್ ಮಾಡೋದನ್ನೇ ಮರ್ತು ಹೋಗುತ್ತೆ. ಅವಾಗ ಏನಾಗುತ್ತೆ, ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಶುರು ಆಗುತ್ತೆ. ಸೊ ಈಗ ಹಾಗೇನೆ ಈ ವೇಗಸ್ ನರ್ವ್ ಪಾನ್ಕ್ರಿಯಾಸ್ಗೆ ಸರಿಯಾದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಈ ಪಾನ್ಕ್ರಿಯಾಸ್ ಮೇನ್ ವರ್ಕ್ ಏನಿದೆ, ಇಂಡೋಕ್ರೇನ್ ಅಥವಾ ಎಕ್ಸೋಕ್ರೀನ್, ಈ 2 ಹಾರ್ಮೋನ್ಸ್ ಅನ್ನ ಅದು ತಯಾರು ಮಾಡುತ್ತೆ. ಸೊ ಇಂಡೋಕ್ರೀನ್ ಅಂತ ಏನಿರುತ್ತೆ ಇದು ಇನ್ಸುಲಿನ್ ತಯಾರು ಮಾಡುತ್ತೆ. ಹಾಗೇನೆ ಎಕ್ಸೋಕ್ರೀನ್ ಅಂತ ಆದಾಗ ಅದೇನಾದ್ರೂ ಕರೆಕ್ಟ್ ಆಗಿ ವರ್ಕ್ ಆಗಿಲ್ಲ ಅಂದಾಗ ಅದು ಯಾವುದೇ ಇನ್ಫಾರ್ಮೇಶನ್ ನಮ್ಮ ಸ್ಮಾಲ್ ಇಂಟೆಸ್ಟೈನ್ಗೆ ಕಳಿಸೋದಿಲ್ಲ. ಸೊ ಸ್ಮಾಲ್ ಇಂಟೆಸ್ಟೈನ್ಗೆ ಯಾವುದೇ ಇನ್ಫಾರ್ಮೇಶನ್ ಹೋಗಿಲ್ಲ ಅಂದಾಗ ನಾವ್ ಏನ್ ತಿಂತಾ ಇದೀವಿ, ಅದಕ್ಕೆ ಏನು ಪೆರಿಸ್ಟಾಟಿಕ್ ಮೂವ್ಮೆಂಟ್ ಏನ್ ಬೇಕಿತ್ತು ಅದು ಯಾವುದು ಆಗೋದಿಲ್ಲ. ಆಗ ನಮ್ಮ ದೇಹದಲ್ಲಿರುವಂತಹ ಯಾವ ಫುಡ್ ಕೂಡ ಸರಿಯಾಗಿ ಜೀರ್ಣ ಆಗೋದೇ ಇಲ್ಲ. ಬಹಳಷ್ಟು ಜನರಿಗೆ ಸಮಸ್ಯೆ ಇರುತ್ತೆ, ಏನಾದ್ರೂ ತಿಂದಾಗ ಎಲ್ಲೇ ಮನೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ತಿನ್ನಿ ಅಥವಾ ಹೊರಗಡೆ ತಿನ್ನಿ, ಇಮಿಡಿಯೇಟ್ ಆಗಿ ತಿಂದ್ಮೇಲೆ ಹುಳಿ ತೇಗು ಬರುತ್ತೆ, ಅಥವಾ ವಾಮಿಟ್ ಬಂದಂಗೆ ಆಗುತ್ತೆ, ಅಥವಾ ಬ್ಲೋಟಿಂಗ್ ಸಮಸ್ಯೆ ಇರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳಿದೆ ಅಂದಾಗ ಒಂದು ತಿಳ್ಕೊಳ್ಳಿ, ನಿಮ್ಮ ವೇಗಸ್ ನರ್ವ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಸೊ ನಮ್ಮ ಹೀಲಿಂಗ್ ಸಿಸ್ಟಮ್ ಅನ್ನ ತಗೊಂಡಾಗ ಕೂಡ ನಮ್ಮಲ್ಲಿ ಹೈಪೋಥೆಲಮಸ್ ಇರುತ್ತೆ. ಹಾಗೇನೆ ಹೈಪೋಥೆಲಮಸ್ ಸ್ವಲ್ಪ ಟೈಮ್ ಆದ್ಮೇಲೆ ಅದು ತನ್ನ ಕಂಪ್ಲೀಟ್ ಆಗಿರುವಂತಹ ಇಮ್ಯುನಿಟಿಯನ್ನ ಯಾವ್ದು ನೋಡ್ಕೊಳ್ಳುತ್ತೆ ಅಂದ್ರೆ ಅದು ಸ್ಪ್ಲೀನ್. ಸೊ ಆಫ್ಟರ್ ಸಮ್ ಟೈಮ್ ಹೈಪೋಥೆಲಮಸ್ ಅದನ್ನ ಸ್ಟಾಪ್ ಮಾಡಿ ಸ್ಪ್ಲೀನ್ ಕಂಪ್ಲೀಟ್ ಆಗಿ ಅದರ ಟೇಕ್ ಓವರ್ ಅನ್ನ ಮಾಡುತ್ತೆ. ಯಾವಾಗ ಸ್ಪ್ಲೀನಿಗೆ ಕರೆಕ್ಟ್ ಆದಂತಹ ಮೆಸೇಜ್ ಸಿಗೋದಿಲ್ವೋ, ಅನ್ವಾಂಟೆಡ್ ಬ್ಯಾಕ್ಟೀರಿಯಾಸ್ ಏನಿದೆ ಅದು ನಮ್ಮ ದೇಹದಲ್ಲಿ
ಪ್ರಾಸೆಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ಕೂಡ ಸಾಕಷ್ಟು ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ. ಸೊ ಇದು ವೇಗಸ್ ನರ್ವ್ ಬಗ್ಗೆ. ವೇಗಸ್ ನರ್ವ್ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ಇದು ನಮ್ಮ ದೇಹದಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ಒಂದು ಕಾರಣಕ್ಕೆ ಮೂಲ ಆಗುತ್ತೆ. ಸೊ ನಮ್ಮ ವೇಗಸ್ ನರ್ವ್ ನ ಆಕ್ಟಿವೇಟ್ ಮಾಡ್ಕೊಳ್ಳೋದಾಗ್ಲಿ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಪೂರ್ವಿಕರಿಗೆ ಇದ್ರ ಬಗ್ಗೆ ಬಹಳಷ್ಟು ಗೊತ್ತಿತ್ತು. ಹಾಗಾಗಿ ಈ ವೇಗಸ್ ನರ್ವ್ ಏನಾದ್ರೂ ಹಾಳಾಗಿದ್ರೆ ಅದನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂದ್ರೆ, ನಾವು ನದಿಯಲ್ಲಿ ಎಲ್ಲಾದ್ರೂ ಹೋದಾಗ ಅಲ್ಲಿ ಡಿಪ್ ಮಾಡಿ ಸ್ನಾನ ಮಾಡೋದಾಗಿರ್ಬೋದು, ತಣ್ಣೀರಲ್ಲಿ ಸ್ನಾನ ಮಾಡೋದು, ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದಲ್ದೆ ಭ್ರಾಮರಿ ಪ್ರಾಣಾಯಾಮನ ಡೈಲಿ ಒಂದು 11 ಟೈಮ್ಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಮ್ಮ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ನಮ್ಮ ಮೈಂಡ್ ಇಂದ ಗಟ್ಟಿಗೆ ಹೋಗುವಂತ ಇನ್ಫಾರ್ಮೇಶನ್, ಗಟ್ಟಿಂದ ನಮ್ಮ ಮೈಂಡಿಗೆ ಹೋಗುವಂತ ಇನ್ಫಾರ್ಮೇಶನ್ ಪ್ರಾಪರ್ ಆಗಿರುತ್ತೆ. ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಹಾಗೇನೆ ನಾವು ಇವಾಗ ಕಾಯಿಲೆಗಳು ಅಂತ ತಗೊಂಡಾಗ ಕಂಪ್ಲೀಟ್ ಆಗಿ ಅದು ವೇಗಸ್ ನರ್ವ್ ಮೇಲೆ ಡಿಪೆಂಡ್ ಆಗಿಲ್ಲ, ಅಥವಾ ಕಂಪ್ಲೀಟ್ ಆಗಿ ನಮ್ಮ ಥಾಟ್ ಮೇಲೆ ಕೂಡ ಡಿಪೆಂಡ್ ಆಗಿಲ್ಲ. ನಮ್ಮ ಗಟ್ ಕೂಡ ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಗಟ್ಟಲ್ಲಿ ನಮ್ಮ ಬ್ಯಾಕ್ಟೀರಿಯಾಸ್ ಹೇಗಿದೆ, ಅದು ನಮ್ಮ ಊಂಬಿಂದ ಹೊರಗಡೆ ಬರೋತ್ತಿಗೆ ನಮ್ಮ ಮದರಿಂದ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮಗೆ ಸಿಕ್ಕಿರುತ್ತೆ. ಅದು ಸಿಕ್ಕಿಲ್ಲ ಅಂದಾಗ ಏನೇನು ಸಮಸ್ಯೆ ಆಗುತ್ತೆ, ಗಟ್ ಹೆಲ್ತ್ ಅನ್ನ ಹೇಗೆ ನೋಡ್ಕೋಬೇಕು, ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಇದಿಷ್ಟು ಸ್ವಲ್ಪ ನಿಮ್ಗೆ ಬ್ರೀಫ್ ಆಗಿ ಐಡಿಯಾ ಬಂದಿರುತ್ತೆ ವೇಗಸ್ ನರ್ವ್ ಏನು, ಅದು ಯಾಕೆ ಇಂಪಾರ್ಟೆಂಟ್ ಅಂತ. ಯಾವುದೇ ಅನ್ವಾಂಟೆಡ್ ಇಶ್ಯೂಸ್ ಇರ್ಲಿ, ಯಾವುದೇ ಪಾಸ್ಟ್ ಅಲ್ಲಿ ಇರೋದನ್ನ ಬಿಟ್ಟು ಪಾಸ್ಟ್ ಅಲ್ಲಿ ಏನೇನು ಆಗಿದೆಯೋ ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಳಿ. ಹೇಗಾದ್ರೂ ಹೀಲ್ ಮಾಡ್ಕೊಂಡು ಪ್ರೆಸೆಂಟ್ ಅಲ್ಲಿ ಇರೋದನ್ನ ಕಲೀರಿ. ಫ್ಯೂಚರ್ ಯಾರಿಗೂ ಗೊತ್ತಿಲ್ಲ, ಫ್ಯೂಚರ್ ಆಂಗ್ಸೈಟಿಯಲ್ಲಿ ತಮ್ಮ ಪ್ರೆಸೆಂಟ್ ಅನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ತುಂಬಾ ಅದ್ಭುತವಾಗಿದೆ. ವೇಗಸ್ ನರ್ವ್ ಅದರ ಪ್ರಾಮುಖ್ಯತೆ ಏನಂತ ನಮ್ಮ ದೇಹದಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಒಂದು ಅಲ್ಲಿಂದ ಬರುವಂತ ಕಮ್ಯುನಿಕೇಶನ್ ಮೆಸೇಜಿಂಗ್ ಚಾನಲ್ ಅಂತ ಅನ್ಕೋಬಹುದು. ಹೌದು, ತುಂಬಾ ಇಂಪಾರ್ಟೆಂಟ್. ಅದೇನಾದ್ರೂ ಹಾಳಾಯ್ತು ಅಂದ್ರೆ ನಮ್ಮ ಇಡೀ ಬಾಡಿ ಹಾಳಾಗ್ಬಿಡುತ್ತೆ. ಕರೆಕ್ಟ್, ಎಸ್. ಯಾಕಂದ್ರೆ ನಾವ್ ಹೇಳ್ತಾ ಇರ್ತೀವಲ್ಲ, ಹೊಟ್ಟೆನೆ ನಮ್ಗೆ ಪ್ರಧಾನ ಕಾರಣ. ಅನೇಕ ಹೌದು. ನೂರಾರು ಕಾಯಿಲೆಗಳಿಗೆ ಹೊಟ್ಟೆದಲ್ಲಿ ಉದ್ಭವಿಸುವಂತ ಕಾರಣಗಳು. ಅದಕ್ಕಿಂತ ಹೆಚ್ಚಾಗಿ ಮೈಂಡ್ ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಲ್ಲ, ಹೌದು. ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಆಮೇಲೆ ಹೊಟ್ಟೆನ ಇನ್ನೊಂದು ಏನಂತ ಕರಿತೀವಿ ಅಂದ್ರೆ ಅಂತರ ಸೂರ್ಯುಡನ್ನು ಕಲಿಸ್ತೀವಿ. ಅಂತರ ಸೂರ್ಯ, ಹೌದು, ಬಾಹ್ಯ ಸೂರ್ಯ ಏನಿದೆಯೋ ಅಂತರ ಸೂರ್ಯನು ನಮ್ಮ ಹೊಟ್ಟೆ ಆಗತ್ತೆ. ಕರೆಕ್ಟ್. ರೈಟ್. ಓಕೆ ಮಾ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ವೃತ್ತಿಯಲ್ಲಿ ಟೀಚರ್ ಆದ್ರೂ ಕೂಡ ನೀವು ಆನ್ಲೈನ್ ಬಂದು ನಾನು ಕೂಡ ಟಾಪಿಕ್ ಕೊಡ್ತೀನಿ ಅನ್ಬಿಟ್ಟು ತಿಂಗಳು ಏನಿದೆ ನೀವು ನಮ್ಗೆ ಜ್ಞಾನಾರ್ಜನೆ ಕೊಡ್ತಾ ಇದ್ದೀರಾ, ಅದ್ಭುತವಾದ ಜ್ಞಾನನೇ ಕೊಡ್ತಾ ಇದ್ದೀರಾ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ. ಥ್ಯಾಂಕ್ ಯು ಸೋ ಮಚ್. ಆಪರ್ಚುನಿಟಿ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇದೇ ತರ ಇಲ್ಲಿ ವೇದಿಕೆಯಲ್ಲಿ ಇನ್ನೂ ಅನೇಕ ಮಾಸ್ಟರ್ಸ್ ಇರ್ತಾರೆ. ನಿಮ್ಗೆ ಜ್ಞಾನ ಇರುತ್ತೆ. ಈ ತರ ಕೇಳ್ಬಿಟ್ಟು ಸಬ್ಜೆಕ್ಟ್ ಕೊಡ್ಬೇಕು ನೀವೇ, ಅರ್ಥ ಆಯ್ತಾ? ಸೊ ಅವರು ಎಷ್ಟೋ ಜ್ಞಾನ ಕಲಿದು ಇಲ್ಲಿ ಬಂದು ಶೇರ್ ಮಾಡ್ಕೊಂತ ಇದ್ದಾರೆ ನೋಡಿ. ಸೊ ಇದು ಒಂದು ಮಾದರಿಯಾಗಿ ತಗೋಬೇಕು ನಾವು. ಓಕೆ. ಎಸ್ ಗುರುಜಿ. ಮಾಸ್ಟರ್ಸ್, ಇವತ್ತಿನ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆ, ಅನಿಸಿಕೆಗಳು ಏನಾದ್ರೂ ವ್ಯಕ್ತಪಡಿಸ್ಬೇಕು ಅಂದಲ್ಲಿ ಮೇಡಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ 3 ಮಾಸ್ಟರ್ಸ್ ಇಂದ. ಹಾಗೆ ಮೇಡಮ್ ಅದ್ಭುತವಾದ ಒಂದು ಅಂದ್ರೆ ಚಾಚು ತಪ್ಪದೆ ನಮ್ಗೆ ತಿಂಗಳು ಅವರು ಎಷ್ಟೇ ಬಿಜು ಶೆಡ್ಯೂಲ್ ಅಲ್ಲಿ ಇದ್ರು ಕೂಡ ನಾನು ಕಾಲ್ ಮಾಡಿದ ತಕ್ಷಣ ಬರ್ತಾರೆ. ಹಾಗೆ ಈ ಸತಿ ಜೂನ್ ತಿಂಗಳಲ್ಲೂ ಕೂಡ ನಮ್ಗೆ ತುಂಬಾ ಸಬ್ಜೆಕ್ಟ್ಗಳನ್ನ ನಮ್ಮ ಮಾಸ್ಟರ್ಸ್ ಗಳಿಂದನೇ ನಾವೇನ್ ಇಲ್ಲಿವರೆಗೂ ಕಲಿತಾ ಇದೀವಿ ಅದನ್ನೆಲ್ಲ ತಗೊಂಡ್ ಬಂದು ನಮ್ಗೆ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದಾರೆ. ಹಾಗೆ ಮಾಸ್ಟರ್ಸ್ಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ವೆಂಕಟ್ರಾಮ್ ಸರ್. ಮಾಸ್ಟರ್ಸ್, ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಅನ್ಮ್ಯೂಟ್ ಆಪ್ಷನ್ ಕೊಡ್ತೀವಿ. ಏನು ಹ್ಯಾಂಡ್ ರೈಸ್ ಆಗ್ತಾ ಇಲ್ಲ? ಸ್ವಲ್ಪ ಟ್ರೈ ಮಾಡಿ, ರೈಸ್ ಆಗತ್ತೆ ಹ್ಯಾಂಡ್. ಹ್ಯಾಂಡ್ ಯಾಕೆ ಬೇರೆ ರೈಸ್ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ. ಹೇಮಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ವೈಷ್ಣವಿ ಮೇಡಮ್.
ನಿಮ್ ಕ್ಲಾಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಏನಾದ್ರೂ ಒಂದ್ ಮೆಡಿಟೇಷನ್ಸ್ ಎಲ್ಲ ಮಾಡಿಸ್ತಾ ಇರ್ತೀರಾ. ಥರ್ಡ್ ಐ ಹೇಳ್ದಾಗಿಂದ ಆಕ್ಚುಲಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದನ್ನ ನಾನು. ನನ್ಗೆ Okay. ಗೊತ್ತೇ ಇರ್ಲಿಲ್ಲ. ಇವತ್ತು ವೇಗಸ್ ನರ್ವ್ ಬಗ್ಗೆನು ಸುಮಾರೆಲ್ಲ ಹೇಳ್ಕೊಟ್ರಿ. ಆದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಕ್ಲಾಸ್ ಮುಗಿದೋಯ್ತಾ ಅಂತ ಅನಿಸ್ಬಿಡ್ತು. ಇನ್ನೂ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಬೇಗನೆ ಮುಗೀತು. Thank you so ಮತ್ತೆ much. ಮೆಡಿಟೇಷನ್ ಯಾವ್ದೆಲ್ಲ ಹೇಳ್ಕೊಡ್ತೀರಾ ನೀವು? ಮೆಡಿಟೇಷನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀರಾ? ಇಲ್ಲ ಸದ್ಯಕ್ಕೆ ಯಾವ್ದು ಕಂಡಕ್ಟ್ ಮಾಡ್ತಾ ಇಲ್ಲ, ಇದೊಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಾ ಇರೋದು. ಸೊ ಹಾ, ಹಾ. ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಇದ್ರೆ ಖಂಡಿತ ಕನೆಕ್ಟ್ ಮಾಡ್ಬೋದು. ಹಾ. ಅಲ್ಲ, ನಾನ್ ಅನ್ಕೊಂಡೆ ಹಿಪ್ನೋ ಥೆರಪಿ ಏನಾದ್ರೂ ಬೇರೆ ಬೇರೆ. ಹೌದೌದು, ಅದು ಪರ್ಸನಲ್ ಆಗಿ ಕಂಡಕ್ಟ್ ಮಾಡ್ತೀನಿ. ಹಾ, ಅದ್ ಬಿಟ್ರೆ ನಂಗೆ ಕ್ಲಾಸಸ್ ಇಲ್ಲ. ನಿಮ್ ನಂಬರ್ ನನ್ ಚಾಟ್ ಬಾಕ್ಸ್ ಅಲ್ಲಿ ಸಿಗ್ಬೋದಾ? ಮಾಸ್ಟರ್ಸ್ ಶೇರ್ ಮಾಡ್ಬೋದು ಅನ್ಸುತ್ತೆ ಅಶ್ವಿನಿ ಮ್ಯಾಮ್. ಲಾಸ್ಟ್ ಟೈಮ್ ತುಂಬಾ ಹೆಲ್ಪ್ ಆಗಿತ್ತು. ಥರ್ಡ್ ಐ ನನ್ಗೆ ಐಡಿಯಾನೇ ಇರ್ಲಿಲ್ಲ. ಅಂದ್ರೆ ನಾವ್ ಯೂಶಲಿ ಥರ್ಡ್ ಐ ಅಂದ್ರೆ ಐಬ್ರೋ ಮಧ್ಯಾಹ್ನ ಇರುತ್ತೆ ಅನ್ಕೊಂಡು. ಆಮೇಲೆ ನೀವು ಹೌದು. ಹೇಳ್ದವಾಗ ನನ್ಗೆ ಲೆಫ್ಟ್ ಅಲ್ಲಿ ಇರೋವಂಥದ್ದು ಗೊತ್ತಾಗೋದು. ಆಮೇಲೆ ನೆಕ್ಸ್ಟ್ ಮತ್ತೆ ಮಾಡ್ತಾ ಅದು ಪೊಸಿಷನ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರಿ. ಹೌದು, ಮತ್ತೆ ಕರೆಕ್ಟ್. ಆದಷ್ಟು ಎವ್ರಿ ಡೇ ಮೆಡಿಟೇಷನ್ಸ್ ಮಾಡುವಾಗ ಅದನ್ನ ನೋಡಿ ಅಬ್ಸರ್ವ್ ಮಾಡಿ ಪುಲ್ ಮಾಡಿ ಕುತ್ಕೊಳ್ಳೋ ಅಂತದ್ದು. ಐ ಆಮ್ ಪ್ರಾಕ್ಟಿಸಿಂಗ್ ಇಟ್ ಡೈಲಿ. ಥ್ಯಾಂಕ್ ಯು ಹೌದು, ವೆರಿ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಏನು ಸೈಕಿಕ್ ಪವರ್ ನಮ್ಮಲ್ಲಿ ಏನಿರುತ್ತೆ ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ರೈಟ್. ಥ್ಯಾಂಕ್ ಯು. ರೇವತಿ ಮೇಡಮ್ ಮಾತಾಡಿ. ಎಲ್ರಿಗೂ ನಮಸ್ತೆ. ಜೊತೆಗೆ ವೈಷ್ಣವಿ ಮೇಡಮ್ ಅವರಿಗೂ ವಂದನೆಗಳು. ನಮಸ್ತೆ ಮ್ಯಾಮ್. ಬಹಳ ತುಂಬಾ ಇಷ್ಟ ಆಯ್ತು. ಯಾಕಂತಂದ್ರೆ ಇದರಲ್ಲಿ ಕೆಲವು ಸಮಸ್ಯೆಗಳು ನನ್ನಲ್ಲೂ ಸಹ ಇದೆ. ಅದಕ್ಕೊಂದು ಪರಿಹಾರ ಅಥವಾ ಅದನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂತ ಒಂದು ಕ್ರಿಯೆ ಇದೆ, ಅದರದೊಂದು ಮಾಹಿತಿ ಸಿಕ್ತು. ಬಹಳ ಖುಷಿಯಾಗಿದೆ. ಏನು ಅಂತಂದ್ರೆ ನಾವು ಹೊಳೆಯಲ್ಲೆಲ್ಲ ಸ್ನಾನ ಮಾಡುವವರ ಬಗ್ಗೆ ಏನೇನು ಅನ್ಕೊಳ್ತಾ ಇದ್ವಿ, ಬಟ್ ಕರೆಕ್ಟ್. ಆಕ್ಟಿವೇಟ್ ಮಾಡ್ಲಿಕ್ಕೆ ಇಟ್ ಹೆಲ್ಪ್ಸ್ ಎ ಲಾಟ್. ಮತ್ತೆ ತಣ್ಣೀರು ಸ್ನಾನ ಜೊತೆಗೆ ಈ ಭ್ರಾಮರಿ ಪ್ರಾಣಾಯಾಮ. ಹೌದು, ಪ್ರಾಣಾಯಾಮ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತೆ. ನಾನು ರೀಸೆಂಟ್ಲಿ ಇದಕ್ಕೆ ಜಾಯಿನ್ ಆದ್ಮೇಲೆ ಬೇರೆ ಪ್ರಾಣಾಯಾಮ ಮಾಡ್ತಾ ಇದ್ದೆ. ಬಟ್ ಆ ಪ್ರಾಣಾಯಾಮವನ್ನ ಈ ವೇದಿಕೆಯಲ್ಲಿ ದಿನ ಬೆಳಿಗ್ಗೆ ಏನ್ ಕಲ್ಸ್ಕೊಡ್ತಾ ಇದ್ದಾರೆ ನಮ್ಮ ನಂದಾ ಮೇಡಮ್ ಆಗಿರ್ಬೋದು, ನಮ್ಮ ವೆಂಕಟರಮಣ ಸರ್ ಇರ್ಬೋದು, ಅಥವಾ ನಮ್ಮ ಸಣ್ಣೇಗೌಡರು ಸರ್ ಇರ್ಬೋದು, ಇವರು ಮಾಡಿಸುವಾಗ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಇವತ್ತು ನನಗೆ ಬಹಳ ಚೆನ್ನಾಗಿ ಮನದಟ್ಟಾಯ್ತು. ಇದನ್ನ ನಾನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ರೈಟ್. ವಾಣಿ ಮೇಡಮ್, ಕೊನೆಯದಾಗಿ 3 ಮಾಸ್ಟರ್ಸ್ ಸಾಕು, ಮತ್ತೆ ಮುಂದಕ್ಕೆ ಹೋಗೋಣ, ಯಾಕಂದ್ರೆ ಲೇಟ್ ಆಗುತ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನನ್ಗೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಫುಲ್ ಕ್ಲಾಸ್ ಕೇಳಲಿಲ್ಲ. ಆದ್ರೂ ವೇಗಸ್ ನರ್ವ್ಸ್ ಅಂದ ತಕ್ಷಣ ನನಗೆ ತುಂಬಾ ಇಂಟ್ರೆಸ್ಟ್. ಆಮೇಲೆ ವಿಡಿಯೋ ಕೇಳ್ತೀನಿ. ಅದ್ರ ಬಗ್ಗೆ ಇನ್ ಹೆಚ್ಚಿನ ಮಾಹಿತಿ ಮುಂದಿನ ಕ್ಲಾಸಲ್ಲಿ ಕೊಡ್ತೀರಾ ಮೇಡಮ್ ನೀವು? ಇದು ಆಕ್ಚುಲಿ ಒಂದು ಬ್ರೀಫ್ ಇಂಟ್ರೊಡಕ್ಷನ್. ವೇಗಸ್ ನರ್ವ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಇದೆ. ಖಂಡಿತ ಮುಂಬರುವ ಕ್ಲಾಸ್ಗಳಲ್ಲಿ ನಾನು ಅದನ್ನ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಹೌದು ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ಲಾಸ್ಟ್ ಅಲ್ಲಿ ಕೇಳಿದೆ, ಮಿಸ್ ಮಾಡ್ಕೊಂಡೆ ಅನ್ಕಂಡೆ. ತೊಂದರೆ ಇಲ್ಲ, ವಿಡಿಯೋ ಕೇಳ್ತೀನಿ. ತುಂಬಾ ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ದೆ. ಥ್ಯಾಂಕ್ ಯು. ರೈಟ್.